ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿಲೇಜ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನಿವತ್ತು ನನ್ನ ಚಾನಲ್ನಲ್ಲಿ ಸಾಫ್ಟ್ ಆಗಿರುವಂಥ, ಜ್ಯೂಸಿ ಆಗಿರುವಂಥ, ಸಿಂಪಲ್ಲಾಗಿ ಜಾಮೂನ್ ಮಾಡೋದು ಹೇಗೆ ಅಂತ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಾನಿವತ್ತು ಜಾಮೂನ್ನ ಮಾಡೋದಕ್ಕೆ GRP ಅವ್ರದ್ದು 175 ಗ್ರಾಮ್ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀನಿ. ಹಾಗೆ ಇದು ತುಂಬಾ ಚೆನ್ನಾಗಿದೆ. ನಾನಿದು ಮೊದಲನೇ ಸಲ ಅಲ್ಲ, ತುಂಬ ಸಲ ಟ್ರೈ ಮಾಡಿದ್ದೀನಿ. ನಾನಿಲ್ಲಿ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀನಿ ಜಾಮೂನ್ನ ಮಾಡೋದಕ್ಕೆ. ಹಾಗೆ 1 ಕಪ್ನಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಜಾಮೂನ್ಗೆ ಪಾಕ ಮಾಡೋದಕ್ಕೆ ಅಂತೇಳಿ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಅಳತೆ ಕಪ್ನಲ್ಲಿ 1 ಕಪ್ ಆಗೋಷ್ಟು ನೀರನ್ನ ತೊಗೊಳ್ಬೇಕು. ನಾವು ಯಾವಾಗಲೂ ಪಾಕನ ಮಾಡ್ಕೊಳ್ಬೇಕಾದ್ರೆ ನಾವು ಯಾವ ಕ್ವಾಂಟಿಟಿಲಿ ಸಕ್ಕರೆನ ತೊಗೊಂಡಿರ್ತೀವಿ ಅದ್ರ 1 ಭಾಗದಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಹಾಗಾಗಿ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಪಾಕನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 3 ಏಲಕ್ಕಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ನಾನಿಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಆಗಲಿ ಫುಡ್ ಟೇಸ್ಟಿಂಗ್ ಪೌಡರ್ ಆಗಿ ಹಾಕ್ಕೊಂಡಿಲ್ಲ. ಹಾಗೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪಾಕನ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಗುಲಾಬ್ ಜಾಮೂನು ಮಾಡೋದಕ್ಕೆ ಅಂತೇಳಿ ಜಾಮೂನ್ ಮಿಕ್ಸ್ನ ಇಲ್ಲಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಜಾಮೂನ್ ಮಿಕ್ಸ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ನೀರನ್ನು ಹಾಕದೆ ಫಸ್ಟೇ ಎಲ್ಲನೂ ನೀಟಾಗಿ ಪೌಡರ್ಸ್ನ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು, ಯಾವುದೇ ರೀತಿ ಗಂಟುಗಳಿಲ್ಲದ ಹಾಗೆ. ಹಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವಿಲ್ಲಿ ಅದಕ್ಕೆ ನೀರನ್ನು ಸೇರಿಸಿ ನೀಟಾಗಿ ಉಂಡೆನ ಮಾಡುವಂಥ ಅದಕ್ಕೆ ನಾವು ನೀರಿನಲ್ಲೇ ಕೂಡ ಕಲಿಸ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿ ಹಾಲನ್ನು ಕೂಡ ಯೂಸ್ ಮಾಡ್ತಿಲ್ಲ, ತುಪ್ಪ ಕೂಡ ಯೂಸ್ ಮಾಡ್ತಿಲ್ಲ. ನೀಟಾಗಿ ನೀರಲ್ಲೇ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈಗ ನೀವು, ಪಾಕ ಕೂಡ ಇಲ್ಲಿ ಫೈನಲಾಗಿ ರೆಡಿಯಾಗಿದೆ. ಪಾಕನ ನಾವು ಸೈಡ್ಗೆ ಇಟ್ಟು ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಹಾಗೆ ಇಲ್ಲಿ ನಾವು ನಾದ್ಕೊಂಡಿರುವಂಥ ಹಿಟ್ಟಿಗೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಮತ್ತೆ ನಾದ್ಕೊಳ್ಬೇಕು, ಕೈಗೆ ಅಂಟದ ರೀತಿಲಿ. ಹೀಗೆ ನಾವು ಎಣ್ಣೆನ ಹಾಕಿ ನಾದ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಿಟ್ಟು. ಈ ರೀತಿ ಚಿಕ್ಕ ಚಿಕ್ಕದ ಉಂಡೆನ ನಾವು ಕೈಗೆ ಎಣ್ಣೆನ ಹಾಕ್ಕೊಂಡು ಮಾಡ್ಕೊಳ್ಬೇಕು. ತುಂಬ ನಾದಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಸ್ಮೂತಾಗಿ ಸಾಫ್ಟಾಗಿ ಉಂಡೆಗಳು ಬರ್ತವೆ. ನೋಡ್ತಾ ಇರ್ಬೋದು ನಾನಿಲ್ಲಿ ಎಷ್ಟು ನೀಟಾಗಿ ಸಾಫ್ಟಾಗಿ ಉಂಡೆಗಳನ್ನ ನಾದಿ ಕೈಯಲ್ಲೇ ಮಾಡ್ಕೊಂಡಿದ್ದೀನಿ ಅಂತೇಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆಗೆ ಹಾಕಿದಾಗ ಯಾವುದೇ ರೀತಿ ಬ್ರೇಕ್ ಆಗೋದಾಗಿರ್ಬೋದು ಅಥವಾ ಗುಳ್ಳೆಗಳು ಬರೋದಾಗಿರ್ಬೋದು ಏನೂ ಕೂಡ ಆಗೋದಿಲ್ಲ. ನಾವು ಕೈಯಲ್ಲೇ ಈ ರೀತಿ ನೀಟಾಗಿ ನಾದ್ಕೊಳ್ಬೇಕು. ಹಾಗೆ ಗುಲಾಬ್ ಜಾಮೂನ ಬೇಯಿಸೋದಕ್ಕೆ ಅಂತ ಹೇಳಿ ಒಂದು ಪ್ಯಾನ್ನ ಇಟ್ಟು ಗುಲಾಬ್ ಜಾಮೂನ್ ಮುಳುಗುವಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಉಂಡೆಗಳನ್ನ ಇಲ್ಲಿ ಕಾಯ್ದಿರುವಂಥ ಎಣ್ಣೆಗೆ ನಾವಿಲ್ಲಿ ನಿಧಾನಕ್ಕೆ ಬಿಡಬೇಕಾಗುತ್ತೆ. ನಾವಿಲ್ಲಿ ಮಾಡ್ಕೊಂಡಿರುವಂಥ ಉಂಡೆಗಳನ್ನ ಆದಷ್ಟು ಸ್ವಲ್ಪ ಪ್ರಮಾಣದಲ್ಲೇ ಬೇಯಿಸ್ಕೊಳ್ಬೇಕು, ಒಂದಕ್ಕೊಂದು ಪಕ್ಕಕ್ಕೆ ಅಂಟ್ಕೊಳ್ಬಾರ್ದು. ಎಣ್ಣೆಯಲ್ಲಿ ಈ ರೀತಿ ಲೋ ಫ್ಲೇಮ್ನಲ್ಲೇ ನಾವು ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಗುಲಾಬ್ ಜಾಮೂನ್ನ. ನಾವು ಹೈ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ಗುಲಾಬ್ ಜಾಮೂನ್ ಮೇಲೆ ಮಾತ್ರ ಕಪ್ಪಾಗಿರುತ್ತೆ, ಒಳಗೆ ಬೆಂದಿರೋದಿಲ್ಲ. ಈ ರೀತಿ ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ ಒಳಗೆ ಕೂಡ ಬೆಂದಿರುತ್ತೆ, ಮೇಲೂ ಕೂಡ ತುಂಬಾ ನೀಟಾಗಿ ಕಾಣಿಸ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಗುಲಾಬ್ ಜಾಮೂನ್ ಒಂದು ಕೂಡ ಸ್ವಲ್ಪವೂ ಕೂಡ ಬ್ರೇಕ್ ಆಗದೇ ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದಾವೆ ಅಂತ. ನೀವು ಬೇಕ್ರಿಯಲ್ಲಿ ತಿನ್ನುವಂಥ ಗುಲಾಬ್ ಜಾಮೂನ್ ಟೇಸ್ಟೇ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ. ಈಗ ಈ ಗೋಲ್ಡನ್ ಬ್ರೌನ್ ಬಂದಾಗ ನಾವು ಗುಲಾಬ್ ಜಾಮೂನ ಎಣ್ಣೆಯಿಂದ ತೆಗೆದು ಡೈರೆಕ್ಟಾಗಿ ನಾವು ರೆಡಿ ಮಾಡ್ಕೊಂಡಿರುವಂಥ ಪಾಕಕ್ಕೆ ಹಾಕಬೇಕು. ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಕಾಣಿಸ್ತಾ ಇದೆ ಅಂತ. ಪಾಕ ರೆಡಿಯಾಗಿರುವಂಥ ಪಾಕಕ್ಕೆ ನಾವಿಲ್ಲಿ ಗುಲಾಬ್ ಜಾಮೂನ ಹಾಕ್ಕೊಳ್ಬೇಕು. ಗುಲಾಬ್ ಜಾಮೂನ್ ಬಿಸಿ ಇರೋದ್ರಿಂದ ಪಾಕನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ತದೆ.
ಈಗ ಇನ್ನೊಂದು ಟ್ರಿಪ್ ಗುಲಾಬ್ ಜಾಮೂನು ಕೂಡ ಹಾಗೆ ನೀಟಾಗಿ ಸಿಮ್ಮಲ್ಲೇ ಬೇಯಿಸ್ಕೊಳ್ಬೇಕು. ಹಾಗೆ ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಬೇಯಿಸಿರುವಂಥ ಗುಲಾಬ್ ಜಾಮೂನು ಎಣ್ಣೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲೂ ಕೂಡ ಎಣ್ಣೆ ಖಾಲಿಯಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ನಾನಿಲ್ಲಿ ರವೆನ ಬಳಸಿರೋದ್ರಿಂದ ಎಣ್ಣೆನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಗುಲಾಬ್ ಜಾಮೂನ್ ತುಂಬ ಸಾಫ್ಟಿಯಾಗೆ ಬಂದಿದೆ. ನೀವು ನೋಡ್ತಾ ಇರ್ಬೋದು ಗುಲಾಬ್ ಜಾಮೂನ್ ಎಷ್ಟು ನೀಟಾಗಿ ಪಾಕನ ಅಬ್ಸರ್ವ್ ಮಾಡ್ಕೊಂಡಿದ್ದಾವೆ ಅಂತ ಹೇಳಿ. ತುಂಬ ಜ್ಯೂಸಿಯಾಗಿ ಒಳಗೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ, ನೀಟಾಗಿ ಕೂಡ ಬೆಂದಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಪ್ಲೀಸ್ ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.